842/2 ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಚಾರಗಳನ್ನ ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಆದ್ಮೇಲೆ ಇಲ್ಲಿ ನಡೆದಿರ್ತಕ್ಕಂಥದ್ದು ಏನು ಅವ್ಯವಹಾರ ನಡೆದಿಲ್ಲ, ಮತ್ತು ಇಲ್ಲಿ ರಾಜಕೀಯ ನಡೆದಿಲ್ಲ, ಮತ್ತು ಇಲ್ಲಿ ಇನ್ನೊಬ್ಬರಿಗೆ ನೋವು ಕೊಡ್ಬೇಕಾಗಿರ್ತಕ್ಕಂಥ ವಿಚಾರ ನಡೆದಿಲ್ಲ. ಈ ಭಾರತದ ಪ್ರಜೆಯಾಗಿರ್ತಕ್ಕಂಥ ವ್ಯಕ್ತಿಗೆ ಕಟ್ಟ ಕಡೆಯ ಕಾನೂನು ಅಂತಂದ್ರೆ ಅದು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ತೆರವಾಗಿರ್ತಕ್ಕಂಥದ್ದು ಜಗಜ್ಜಾಹೀರವಾಗಿರ್ತಕ್ಕಂಥ ವಿಚಾರ. ಆದರೆ ಇದರ ಒಳಗಡೆ ಬಂದಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊಟ್ಟ ಮೊದಲಾಗಿ ನನ್ನ ವಿನಂತಿಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಫಲಾನುಭವಿಗಳಾಗಿರ್ತಕ್ಕಂಥವ್ರು ಸೂರನ್ನ ಕಳೆದುಕೊಂಡಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಒಂದು ವ್ಯವಸ್ಥೆ ಕಲ್ಪಿಸಬೇಕು ಅಂತಕ್ಕಂಥ ವಿಚಾರದಿಂದ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಮನೆಯನ್ನ ಕಳೆದುಕೊಂಡಿರ್ತಕ್ಕಂಥವ್ರೆಲ್ಲರಿಗೂ ಬೇರೆ ಕಡೆ ಮನೆ ಸಿಗಲಿಕ್ಕೆ ಅವಕಾಶಗಳಿವೆ, ಬೇರೆ ಕಡೆ ಅವ್ರಿಗೆ ಸೂರನ್ನ ಪಡ್ಕೊಳ್ಳಿಕ್ಕೆ ಅವಕಾಶಗಳಿವೆ ಕಾನೂನಿನಲ್ಲಿ. ಆ ಒಂದು ಕಾನೂನಿನ ಪ್ರಕಾರ ಅವರು ನಡೆದುಕೊಳ್ತಕ್ಕಂಥ ವ್ಯವಸ್ಥೆಯಿಂದ ಮಾಡಿ ಇವತ್ತು ಅವರು ಮನೆ ಕಳೆದುಕೊಂಡಿರ್ತಕ್ಕಂಥವ್ರಿಗೆ ನಮ್ಮ ಸರ್ಕಾರದ ವತಿಯಿಂದ, ನಮ್ಮ ಶಾಸಕರ ವತಿಯಿಂದ, ಮತ್ತು ನಮ್ಮ ಪುರಸಭೆ ವತಿಯಿಂದ, ಮತ್ತು ಜಿಲ್ಲಾಡಳಿತ ವತಿಯಿಂದ, ಮತ್ತು ಸರ್ಕಾರದ ವತಿಯಿಂದ ಎಲ್ಲರೂ ಒಟ್ಟಾರೆ ಕೂಡಿ ಮನೆ ಕಳೆದುಕೊಂಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನ್ಯಾಯ ಸಿಗ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ, ನಡೆದಿದೆ, ನಡೀತಾ ಇದೆ. ಹಾಗೆ ಆಗುತ್ತೆ. ನಮ್ಮ ಬೇಡಿಕೆಗಳು ಈಡೇರ್ತಾವ. ಆದರೆ ಇಲ್ಲಿ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು, ಕೆಲವೊಂದು ಸಮಾಜದಲ್ಲಿ ದ್ವಂದ್ವತೆಯನ್ನ ಸೃಷ್ಟಿ ಮಾಡ್ಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಆ ಒಂದು ಸೂರನ್ನ ಕಳೆದುಕೊಂಡಿರ್ತಕ್ಕಂಥ ಬಡ ಜನರಿಗೆ ಒಂದು ಆಗದೇ ಇರತಕ್ಕಂಥ ವ್ಯವಸ್ಥೆಯನ್ನ ತುಂಬಿ, ಏನು ನೀವು ಇಲ್ಲೇ ಕಳ್ಕೊಂಡಿರಿ ಮನಿ, ನಿಮ್ಗೆ ಇಲ್ಲೇ ಕೊಡ್ತೀವಿ, ನಾವು ಇಲ್ಲೇ ಕಳ್ಕೊಂಡಿರಿ ಮನಿ, ಇಲ್ಲೇ ಮನಿ ಕಟ್ಟಿ ಕೊಡ್ತೀವಿ, ಇಲ್ಲೇ ರಸ್ತೆ ಮಾಡಿ ಕೊಡ್ತೀವಿ, ಇಲ್ಲೇ ರೋಡ್ ಮಾಡಿ ಕೊಡ್ತೀವಿ ಅಂತಕ್ಕಂಥ ಹುನ್ನಾರ ಚೆಲ್ತಾ ಇದ್ದಾರೆ ಅವ್ರ ಮೇಲೆ. ಅವರಿಗೆ ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ನನ್ನೆಲ್ಲ ಹೋರಾಟಗಾರ ಬಂಧುಗಳಿಗೆ ಹೇಳ್ತಾ ಇದ್ದೀನಿ, ಆ ರೀತಿ ರಾಜಕೀಯ ಷಡ್ಯಂತ್ರಕ್ಕೆ ಒಳಗಾಗದೆ ತಾವು ಸ್ವಯಂ ಆಲೋಚನೆ ಮಾಡಿಕೊಳ್ಳುವುದರ ಮೂಲಕ, ಕಾನೂನಿನ ಅರ್ಥ ಮಾಡಿಕೊಳ್ಳುವುದರ ಮೂಲಕ ನೀವು ಕಾನೂನನ್ನ ಪಾಲಿಸಬೇಕು ಅಂತ ಹೇಳಿ ವೇದಿಕೆ ಮೂಲಕ ನನ್ನ ಹೋರಾಟಗಾರರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಇದು ಒಂದನ್ನ ಬಿಟ್ಟು, ಆ ಜಾಗ ಒಂದನ್ನ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ನೀವು ಶಿಫ್ಟ್ ಆಗ್ತೀನಿ ಅಂತಂದ್ರೆ ನಿಮ್ಮೆಲ್ಲ ಹೋರಾಟಕ್ಕೆ ನಮ್ಮ ಶಾಸಕರೊಳಗೊಂಡು ನಮ್ಮ ಕಾಂಗ್ರೆಸ್ ಪಕ್ಷದವರೆಲ್ಲರೂ ಕೂಡಿ ನಿಮಗೆ ಮಾಡಿಕೊಳ್ಳಿಕ್ಕೆ ಸಿದ್ಧಿದ್ದೇವೆ, ಮತ್ತು ಎಲ್ಲ ಸಾಮಾಜಿಕ ಹೋರಾಟಗಾರರ ಬೆಂಬಲ ಕೂಡ ನಿಮಗಿದೆ. ಆದರೆ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ವಿಚಾರದಲ್ಲಿ ಅದನ್ನು ತೆರವುಗೊಳಿಸಬೇಕು ಅಂದಾಗ ಅದೇ ಜಾಗದಲ್ಲೇ ಕಟ್ಟಿ ನಾವು ಬೆಳಿತೀವಿ, ನಾವು ಹಾಂಗಿರ್ತೀವಿ ಅಂತನ್ನೋದಲ್ಲ. ಆ ಒಂದು ವಿಚಾರಕ್ಕಾಗಿ ನಾವು ಆ ಕಡೆ ಗಮನ ಕೊಡ್ಲಾರ್ದಂಗೆ ಆಗ್ಯದ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ನಿಮಗೆ ಆದಷ್ಟು ಬೇಗ ಸದ್ಬುದ್ಧಿ ಬರಲಿ, ಯಾರ ಮಾತು ಕೇಳದ ಹಾಗೇನೆ ಕಾನೂನನ್ನು ಪರಿಪಾಲಿಸತಕ್ಕಂಥ ವ್ಯವಸ್ಥೆ ಬರಲಿ ಅಂತಕ್ಕಂಥ ವಿಚಾರದಲ್ಲಿ ನಾನು ಈ ವೇದಿಕೆ ಮೂಲಕ ಆಗ್ರಹ ಮಾಡ್ತಾ ಇದ್ದೇನೆ. ಈಗ ಇಲ್ಲಿವರೆಗೆ ನನ್ನ ಸುರೇಶ್ ಪೂಜಾರಿ ಸೋದರರು ಇಲ್ಲಿವರೆಗೆ ಎಲ್ಲ ಕೇಸಿನವರು ನಿಮ್ಮೆಲ್ಲರಿಗೂ ಗೊತ್ತಿದೆ. 2000 ಹಿಡ್ಕೊಂಡು 2014 ಹಿಡ್ಕೊಂಡು 2024 ಬಂದಿದೆ. ಸುಪ್ರೀಂ ಕೋರ್ಟ್ ಆದೇಶ 121 ಆಗಿದೆ. ಲಾಸ್ಟ್ ಕೊನೆಗೆ AC ಅವರಿಗೆ ಅರೆಸ್ಟ್ ಬಂತು, ಚೀಫ್ ಆಫೀಸರ್ ಅರೆಸ್ಟ್ ಬಂತು, ತಹಸೀಲ್ದಾರ್ಗೆ ಅರೆಸ್ಟ್ ಆಗ್ತಿದ್ರು. ಆ ಸಂದರ್ಭದಲ್ಲಿ ಹಿಂಗ್ ನಡೀತು. ಆದ್ರೆ ಇವತ್ತಿನ ಘಟನೆಗೆ ಸಂಬಂಧಪಟ್ಟ ಹಾಗೆ ನಾನು ಒಂದು ಮಾತನ್ನು ಹೇಳಿಕೆ ಬರ್ತಾ ಇದ್ದೀನಿ. ರಾಜ್ಯದ ಬಿಜೆಪಿಯ ನಾಯಕರಾಗಿರ್ತಕ್ಕಂಥ, ರಾಜ್ಯದ ಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಬಂದಿದ್ರು. ಬಂದು ಅಲ್ಲಿರ್ತಕ್ಕಂಥ ಬಡ ಕುಟುಂಬಗಳಿಗೆ, ಅಲ್ಲಿರ್ತಕ್ಕಂಥ ಸೂರನ್ನ ಕಳೆದುಕೊಂಡಿರ್ತಕ್ಕಂಥ ಜನಕ್ಕೆ ನ್ಯಾಯವನ್ನು ಸಿಗ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಬಂದು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ಅವ್ರ ನಡೆಯನ್ನ ನಾನು ಖಂಡಿಸ್ತಾ ಇದ್ದೀನಿ. ಬಾಬಾ ಸಾಹೇಬ್ರ ಸರ್ಕಲ್ ನಲ್ಲಿ ಕುಳಿತು, ಬಾಬಾ ಸಾಹೇಬ್ರ ಸರ್ಕಲ್ ನೊಳಗೆ ಕೂತಿರ್ತಕ್ಕಂಥ ಹೋರಾಟಗಾರರಿಗೆ ಬೆಂಬಲವನ್ನ ಕೊಡ್ಲಿಕ್ಕೆ ಬಂದಿರ್ತಕ್ಕಂಥ ನೀವು, ಕನಿಷ್ಠ ಬಾಬಾ ಸಾಹೇಬ್ರ ವಿಚಾರಕ್ಕೆ, ಬಾಬಾ ಸಾಹೇಬ್ರಿಗೆ ಬೆಲೆ ಇತ್ತು ಅಂತಂದ್ರೆ ಬಾಬಾ ಸಾಹೇಬ್ರ ಪ್ರತಿಮೆಗೆ ಮತ್ತು ಬಾಬಾ ಸಾಹೇಬ್ರ ಫೋಟೋಕ್ಕೆ ಮಾಲಾರ್ಪಣೆ ಮಾಡದೇನೆ ತಮ್ಮ ದುರಾಡಳಿತವನ್ನು ನಡೆಸಿರ್ತಕ್ಕಂಥ ಮತ್ತು ದುರ್ವರ್ತನೆ ನಡೆಸಿರ್ತಕ್ಕಂಥದ್ದು ನಾನು ಈ ವೇದಿಕೆ ಮೂಲಕ ನಾನು ಉಗ್ರವಾಗಿ ಖಂಡಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಬಾಬಾ ಸಾಹೇಬ್ರ ಹೆಸರನ್ನು ಹೇಳ್ಕೊಂಡು ಈ ಒಂದು ರಾಜ್ಯದಲ್ಲಿ ಏನೆಲ್ಲ ಅಧಿಕಾರವನ್ನು ಪಡೆದಿರ್ತಕ್ಕಂಥ ನೀವು ಅವರ ಹೆಸರನ್ನು ಹೇಳ್ಕೊಳ್ಳಿಕ್ಕೆ ನಾಲಾಯಕರಿದ್ದೀರಿ ಅಂತಕ್ಕಂಥ ವಿಚಾರನೂ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವೇನಿದ್ರು RSS ನ ಚಡ್ಡಿ ಹೊರಲಿಕ್ಕೆ ಯೋಗ್ಯರಿದ್ದೀರಿ. ಈ ರೀತಿ ಬಡವರ ಬಗ್ಗೆ, ದೀನರ ಬಗ್ಗೆ, ದಲಿತರ ಬಗ್ಗೆ ಮಾತಾಡ್ಲಿಕ್ಕೆ ಅಯೋಗ್ಯರಿದ್ದೀರಿ ಅಂತಕ್ಕಂಥ ವಿಚಾರನೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ನೀವು ಏನಾದರೂ ಪ್ರಾಮಾಣಿಕವಾಗಿ ನೀವು ಪ್ರಯತ್ನ ಮಾಡಿ ಇಲ್ಲಿ ಒಂದು ಸರ್ಕಾರಕ್ಕೆ ಒತ್ತಡ ತರೋದಲ್ಲ, ನೀವು ಒತ್ತಡ ತರೋದಕ್ಕೆ ಮೊದಲು ಸರ್ಕಾರನೇ ಮಾಡ್ಲಿಕ್ಕತ್ತದ. ಅವ್ರಿಗೆ ಒಂದಿಷ್ಟು ತಿಳುವಳಿಕೆ, ಕನಿಷ್ಠ ಮಟ್ಟದ ತಿಳುವಳಿಕೆ ಹೇಳ್ತಕ್ಕಂಥ ವ್ಯವಸ್ಥೆ. ಇಲ್ಲಿ 3 ಜನ ನೀವು ಕೂಡಿದಿರಿ. ಹಿಂದಿನ ದಿನಮಾನದಲ್ಲಿ ಮಾಜಿ ಶಾಸಕರು ಬಂದು ಅಲ್ಲಿನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೋರಾಡ್ತದೆ. ಅದು ಬಾಬಾ ಸಾಹೇಬರು ಮಾಡಿಟ್ರ ಕಾನೂನಿನಾಗ ಹೇಳೋದ್ ಬದಲಿ ಏಕವಚನದಾಗ ಬಾಬಾ ಸಾಹೇಬ ಮಾಡಿಟ್ಟಲ್ಲ, ಅಂಬೇಡ್ಕರ್ ಮಾಡಿಟ್ಟಲ್ಲ ಅಂತ ಹೇಳಿ ಈ ರೀತಿಯಾಗಿರ್ತಕ್ಕಂಥ ಒಂದು ಏಕವಚನದಲ್ಲಿ ಬಾಬಾ ಸಾಹೇಬರಿಗೆ ಒಂದಿಷ್ಟು ಕರೆದಿರ್ತಕ್ಕಂಥ ವಿಡಿಯೋಗಳನ್ನು ಕೇಳಿದ್ವಿ. ಆ ಕಾರಣಕ್ಕಾಗಿ
ನೀವು ಹೋರಾಟದಲ್ಲಿ ನೀವು ಒಂದು ಇಲ್ಲಿ ಬಡವರ ಪರವಾಗಿ ಬಂದಿರೋ, ಬಡವರ ವಿರೋಧವಾಗಿ ಬಂದಿರೋ, ನೀವು ರಾಜಕೀಯ ಮಾಡಕ್ ಬಂದಿರೋ ಸೆಕೆಂಡ್ ಮಾತಾಡ್ತೀವಿ. ಆದ್ರೆ ರಾಷ್ಟ್ರ ನಾಯಕರನ್ನ, ವಿಶ್ವದ ನಾಯಕರನ್ನ ನೀವು ಏಕಚೂರಿನಲ್ಲಿ ಕರೆದಿರ್ತಕ್ಕಂಥದ್ದು ನಿಮ್ಮ ದಡ್ಡತನ, ನಿಮ್ಮ ಮೂರ್ಖತನದ ಪರಮಾವಧಿ. ನೀವು ಕೂಡಲೇ ಕ್ಷಮೆ ಕೇಳಬೇಕು ಅಂತಕ್ಕಂಥ ವಿಚಾರ ಕೂಡ ಈ ವೇದಿಕೆ ಮೂಲಕ ನಾನು ಆಗ್ರಹ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಮುಂದಿನ ನಿರ್ಮಾಣದಲ್ಲಿ ನೀವು ಈ ಸೂರು ಕಳೆದುಕೊಂಡಿರ್ತಕ್ಕಂಥ ನಮ್ಮ ಬಡವರಿಗೆ ನೀವು ಸೂರು ಕೊಡೋದೇ ಆಗಿದ್ರೆ ನೀವು ಎಲ್ಲಾ ರೀತಿಯ ಹೋರಾಟಕ್ಕೂ ಕೂಡ ನಾವು ಸಾಮಾಜಿಕ ಬೆಂಬಲಕ್ಕಿರ್ತೀವಿ. ಆದ್ರೆ ದಯವಿಟ್ಟು ವಿರೋಧ ಪಕ್ಷದವರಿಗೆ ಹೇಳ್ತಾ ಇದ್ದೀನಿ, ಮಾಜಿ ಶಾಸಕರಾಗಿರ್ತಕ್ಕಂಥ ರಮೇಶ್ ಬೂಸ್ನೂರ್ ಮತ್ತು ಅವರ ಸಹಪಾಠಿಗಳಿಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಕೈ ಮುಗಿದು ವಿನಂತಿ ಮಾಡ್ಕೊತಿದ್ದೀನಿ, ಬಡವರ ಬದುಕಿನೊಂದಿಗೆ ಚೆಲ್ಲಾಟ ಆಡ್ತಕ್ಕಂಥ ಪ್ರಯತ್ನ ಮಾಡಬೇಡಿ. ನಿಮಗೆ ರಾಜಕೀಯ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ. ನಿಮ್ಗೆ ರಸ್ತೆ ಸುಧಾರಣೆ ಮಾಡ್ಬೇಕಾ, ಇನ್ನೊಂದು ತರಬೇಕಾ, ಇನ್ನೊಂದು ತರಬೇಕಾ, ಶಾಲೆಗಳು, ಕಾಲೇಜುಗಳು, ಬಡತನ ನಿರ್ಮೂಲನೆ, ಇವುಗಳ ಬಗ್ಗೆ ಮಾತಾಡ್ಲಿಕ್ಕೆ ಸಾಕಷ್ಟುಗಳಿವೆ. ಆದ್ರೆ ಈ ಬಡವರ ಬದುಕು, ನೀವು ಬಡವರ ಜೀವನ ಮತ್ತು ಜೀವದೊಂದಿಗೆ ಚೆಲ್ಲಾಟ ಆಡುತ್ತಿದ್ದೀರಿ ಬಿಜೆಪಿಯ ನಾಯಕರುಗಳು ಅಂತ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಅವ್ರ ಮಕ್ಕಳು ಶಾಲೆಯಲ್ಲೋ, ಹೆಣ್ಮಕ್ಳು ರಸ್ತೆ ಮೇಲೆ ಕುಳಿತಿದ್ದಾರೆ, ಅವ್ರ ಆರೋಗ್ಯ, ಅವ್ರ ವಿಚಾರ, ಮತ್ತು ಅವ್ರ ಶಾಲೆ, ಅವ್ರ ಇವೆಲ್ಲವುಗಳು ಬೀದಿಗೆ ಮೇಲೆ ತಂದು ನಿಲ್ಸಿದಿರಿ. ಹಾಗಾಗಿ ನಾನು ಅವ್ರ ತಪ್ಪು ಅಂತ ಹೇಳ್ತಾ ಇಲ್ಲ, ನಾನು ಹೋರಾಟ ಮಾಡ್ಲಿ, ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಮಾಡ್ಲಿ. ಇವತ್ತು ಸರ್ಕಾರ ಪುರಸಭೆನೇ ಗೊತ್ತು ನಿಮ್ಗೆ ಇಂಥ ಜಾಗ ಕೊಡ್ತೀನಿ, ಅದು ಡೆವಲಪ್ಮೆಂಟ್ ಮಾಡ್ಕೊಡ್ತೀನಿ, ಹಂತವಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಅವ್ರು ಕೇಳದಿರ್ತಕ್ಕಂಥ ಮಟ್ಟಕ್ಕೆ ಇವತ್ತು ಬೂಸ್ನೂರ್ ಸಾಹೇಬರ ಸಹಚರ ಅವರಿಗೆ ತಲೆ ತುಂಬಿದ್ದಾರೆ, ಅವರಿಗೆ ಫೀಲ್ಡ್ ಮಾಡಿದ್ದಾರೆ ಅಂತಕ್ಕಂಥದ್ದು ಆರೋಪನೂ ಕೂಡ ನಾನು ಮಾಡ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ನಾನು ಇಲ್ಲಿವರೆಗೂ ಕೂಡ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಮಾತು ಎಂದೂ ಕೂಡ ಮೀರ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಕೂಡ ಮೀರ್ಲಿಕ್ಕೆ ಸಾಧ್ಯ. ಈ ದೇಶದ ಪ್ರಧಾನಮಂತ್ರಿ ಬಂದರೂ ಕೂಡ ಆಗಲಾರ್ದಂತ ವ್ಯವಸ್ಥೆ ಇಲ್ಲದ. ಆ ಕಾರಣಕ್ಕಾಗಿ ಬಡವರು ಬದುಕಬೇಕಾಗಿತ್ತ ನಿಮ್ಗೆ ರಾಜಕೀಯ ಮಾಡ್ಲಿಕ್ಕೆ ಅಂತ ಹೇಳಿ ನಾನು ಬೂಸ್ನೂರ್ ಅವರಿಗೆ ನಾನು ಕೇಳ್ತಾ ಇದ್ದೀನಿ. ಹಾಗಾಗಿ ಅವ್ರ ಜೀವನ ಮತ್ತು ಜೀವನದ ಜೊತೆ ಚೆಲ್ಲಾಟ ಆಡೋದನ್ನು ಬಿಟ್ಟು ಎಲ್ಲರೂ ಕೂಡಿ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ಮಾತಾಡ್ಕೊಂಡು ಒಂದೇನಿಂದ ಸೆಟಲ್ಮೆಂಟ್ ಆಗ್ತದ. ಆ ಜಾಗ ಬಿಡ್ರಿ, ಎಲ್ಲಿ ಬೇಕಾದಲ್ಲಿ ಜಾಗ ತೋರಿಸ್ರಿ, ಆ ಜಾಗದ ಅವ್ರು ಎಲ್ಲಿ ತೋರಿಸ್ತಾರ ಅಲ್ಲೇ ಕೂಡ್ರಿ ಅಂತ ಹೇಳಿ ನಾವು ಶಾಸಕರಿಗೂ ಕೂಡ ಕೈ ಹಿಡಿದು ತಗೊಂಡ್ ಬರ್ತೀವಿ, ಮಂತ್ರಿಗಳಿಗೂ ಕೂಡ ಕೈ ಹಿಡಿದು ತಗೊಂಡ್ ಬರ್ತೀವಿ, ನಾವು CM ಕೂಡ ಕೈ ಹಿಡಿದು ತಗೊಂಡ್ ಬರ್ತೀವಿ. ಎಷ್ಟು ದುಡ್ಡು ಹೋಗ್ತದ ಹೋಗ್ಲಿ, ಏನು ಪ್ಯಾಕೇಜ್ ಆಗ್ತದಾಗ್ಲಿ, ನಮ್ಮ ಜನರಿಗೆ ನಾವು ಮಾಡಿಕೊಡ್ಲಕ್ ನಾವು ರೆಡಿ ಇದ್ದೀವಿ. ಆದ್ರೆ ನನ್ನ ಹೋರಾಟಗಾರಗಳು ಬಂಧುಗಳು ಸುಪ್ರೀಂ ಕೋರ್ಟ್ ಕಸಿದುಕೊಂಡಿರ್ತಕ್ಕಂಥ ಜಾಗನೇ ಬೇಕು ಅಂತಂದ್ರೆ ಈ ದೇಶದ ವಿರೋಧಿ ಚಟುವಟಿಕೆ ಆಗ್ತದೆ ಇದು. ಆ ಕಾರಣಕ್ಕಾಗಿ ಎಲ್ಲ ನನ್ನ ವಿರೋಧ ಪಕ್ಷದ ನಾಯಕರಿಗೆ, ವಿರೋಧ ಪಕ್ಷದ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನೀವು ಮೊಸರಿನಲ್ಲಿ ಕಲ್ಲು ಹುಡುಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ, ಅದು ಆಗ್ಬಾರ್ದು. ತದನಂತರ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಇಲ್ಲೇನು ಬರಬೇಕು, ಇಲ್ಲಿ ಬಹಳಷ್ಟು ಕಳಕಳಿ ಕೇಳಿ ಬಂದದ್ದಲ್ಲ. ಅವರು ಶಾಪುರಕ್ಕೆ ಯಾವುದೋ ಒಂದು ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಕೆಲಸ ಇತ್ತು, ಇವ್ರು ಹೋಗಿ ಇಲ್ಲಿರ್ತಕ್ಕಂಥ ಒಂದಿಟ್ಟು ಬಿಜೆಪಿಯ ನಾಯಕರು ಹೋಗಿ ಅವ್ರಿಗೆ ಕಾಲು ಬಿದ್ದು ಕೈ ಬಿದ್ದು ನೀವು ಬರೆಯಬೇಕಂದಾಗ ಒಂದಿಟ್ಟು ಏನೋ ಬಂದ್ರು, ಅದೇನೋ ಒಂದಿಟ್ಟು ಬೈಪಾಟ್ ಮಾಡ್ಕೊಂಡಿದ್ರು. ಅದಿಟ್ಟು ಶಾಸಕರ ಅಭಿವೃದ್ಧಿಯ ಕೆಲಸ ನೋಡಿ ಅವ್ರಿಗೆ ಏನೋ ಮಾತಾಡ್ಲಕ್ ಬರ್ಲಾರ್ದಂಗ ಆದ್ರೂ ಕೂಡ ಒಂದಿಷ್ಟು ಬೈಪಾಟ್ ಮಾಡ್ಕೊಂಡು ಮಾತಾಡಿರ್ತಕ್ಕಂಥ ಉದಾಹರಣೆ ಅದ. ಬಹುತೇಕವಾಗಿ ಎಲ್ಲರಿಗೂ ಗೊತ್ತಾಗ್ತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಒಂದು ವಿಚಾರದಲ್ಲಿ ಶಾಸಕರಿಗೆ ನಾವು ಸಂಪೂರ್ಣವಾಗಿ ನೈತಿಕ ಬೆಂಬಲ ಕೊಡ್ತಾ ಇದ್ದೀವಿ. ಶಾಸಕರು ಬಡವರ ಪರವಾಗಿದ್ದಾರೆ, ದೀನರ ಪರವಾಗಿದ್ದಾರೆ, ದಲಿತರ ಪರವಾಗಿದ್ದಾರೆ. ಇಲ್ಲಿ ಸೂರನ್ನ ಕಳೆದುಕೊಂಡಿರ್ತಕ್ಕಂಥ ಪ್ರತಿ ಮನೆಯ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡು ಮುನ್ನಡೆತಕ್ಕಂಥ ಶಾಸಕರ ತಂದ್ರೆ ನಮ್ಮ ಅಶೋಕಣ್ಣ ಮನಗುಳಿ ಅವರು ನಿಮ್ ಜೊತೆಗಿದ್ದಾರೆ. ನೀವ್ ಯಾರ ಮಾತು ಕೇಳಕ್ ಹೋಗ್ಬೇಡ್ರಿ, ನಿಮ್ಗೆ ಏನ್ ಬೇಕು ಅದೆಲ್ಲ ವ್ಯವಸ್ಥೆನ ನಾವು ಕಲ್ಪಿಸಿಕೊಡ್ತಕ್ಕಂಥ ಕೆಲಸ ನಾವು ಶಾಸಕರೊಳಗಡೆ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಅನಂತ ಕೋಟಿ ನಮಸ್ಕಾರ ಸತ್ತ ನಾನು ಮಾತನ್ನ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಕಳಿಸ್ಕೊಟ್ರು. ಆದ್ರೆ ಆ ಒಂದು ವಿಚಾರ ಪೂರ್ಣ ಮಟ್ಟಿಗೆ ಕೊನೆಯವರೆಗೆ ಹೋಗಿ ನಿಂತು ಬಿಟ್ಟಿತ್ತು. ಆದ್ರೂ ಶಾಸಕರು ಹಲವಾರು ಬಾರಿ ಆ ಖಾಸಗಿ ಅಭ್ಯರ್ಥಿಯನ್ನ ಕರೆದು ಏನಾದ್ರು ಮಾಡಪ್ಪ, ಅವ್ರಿಗೆ ಅನ್ಯಾಯ ಮಾಡಬೇಡ ಅನ್ನುವಂತ ಮಾತು ಹೇಳಿ ರಾಜಸಂಧಾನ ಮಾಡ್ತಿದ್ರು. ಈ ಕಡೆ ಕೋರ್ಟ್ ಮುಖಾಂತರ ಏನಾದ್ರು ಮಾಡಿ ಉಳಿತೀವೇನೋ ಅಂತ ಈ ಕಡೆ ಪ್ರಯತ್ನ ಪಡ್ತಿದ್ರು. ಕೊನೆಗೆ ದುರ್ವಿಧಿ ಏನಾಯ್ತು ಅನ್ನೋದು ನಮಗೂ ನಿಮ್ಗೆ ಎಲ್ಲರಿಗೂ ಗೊತ್ತು. ಆದ್ರೆ ನನಗೂ ಶಾಸಕರಿಗೆ ನೋವಿದೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಒಂದು ನೋವು, ಇಷ್ಟೆಲ್ಲ ಕಷ್ಟಪಟ್ಟಂತ ಮನುಷ್ಯ, ಇಷ್ಟೆಲ್ಲ ಅವ್ರಿಗೆ ಒಳ್ಳೇದಾಗಲಿ ಅಂತ ಓಡಾಡಿದ ಮನುಷ್ಯನ ಬಗ್ಗೆ ಬಟ್ ತೋರಿಸಿದ್ರಲ್ಲಪ್ಪ ಅನ್ನುವಂತ ನೋವು ನಿಜವಾಗ್ಲೂ ನನ್ನ ಬಲ್ಲಿ. ಆದ್ರೆ ಒಂದ್ ರೀತಿ ಒಂದ್ ಹಂತದಲ್ಲಿ ನೋಡಿದಾಗ ಆ ಜನ ನೊಂದಾರ. ಶಾಸಕರು ಕೂಡ ಒಂದ್ ಮಾತು ಹೇಳಿದ್ರು, ಅವ್ರು ಏನ್ ಅಂದಾರ ಅನ್ನುವಂಥದ್ದು ನನ್ ಕಿವಿಯಾಗಿಲ್ಲ. ಯಾಕಂದ್ರೆ ಅವ್ರ ಕಷ್ಟದಲ್ಲಿ ಒಳಪಟ್ಟಾರ. ಈಗ ಅವ್ರು ಏನ್ ಅಂದಾರ ಅನ್ನುವಂಥದ್ದು ನನಗೆ ಮುಖ್ಯ ಆಗಿಲ್ಲ, ಅವ್ರಿಗೆ ಏನ್ ನ್ಯಾಯ ಕೊಡ್ತೀನಿ ಅನ್ನುವಂಥದ್ದು ಮುಖ್ಯ ನನ್ನಲ್ಲಿ ಐತಿ. ಅದು ನನ್ನ ಬಾಯಿಂದ ಹೇಳಂಗಿಲ್ಲ, ಯಾವತ್ತೂ ಬಾಯಿಂದ ಹೇಳಲ್ಲ. ಈಗ ಯಾರ್ಯಾರು ಏನೇನ್ ಮಾತಾಡ್ತಾರೋ, ಏನೇನ್ ಬಿಡ್ತಾರೋ, ಯಾರು ಬೇಕಾದವ್ರು ಮಾತಾಡಿ, ನಾನು ಮಾತಾಡಲ್ಲ, ಅದಕ್ಕೊಂದು ನ್ಯಾಯ ಕೊಟ್ಟೆ ಕೊಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ನಮ್ಗೆ ಧೈರ್ಯ ತುಂಬೋದು ಶಾಸಕರು. ಹಾಗೇನೆ ಇನ್ನೊಂದು ಮಾತನ್ನ ಹೇಳೋಕೆ ಇಚ್ಛೆ ಪಡ್ತೀನಿ. ಏನಪ್ಪಾ ಅಂತಂದ್ರೆ,
ಈಗ ಈಗ ಹಲವಾರು ಜನ ನಾಯಕರು ಕೂಡ ಈ ಒಂದು ಇದಕ್ಕೆ ಬಂದರು. ಮುಖ್ಯವಾಗಿ ನಾನು ಮಾಜಿ ಶಾಸಕರು ಕೂಡ ಈ ಒಂದು ಜನ ಅನ್ಯಾಯಕ್ಕೊಳಪಟ್ಟಾರ, ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವೃತ್ತದಲ್ಲಿ ಕುಳಿತುಕೊಂಡಾರ, ರಾತ್ರಿ ಮಳೆ ಇದು ಅಂತೇಳಿ ಬಂದಾರ ಅಂತಂದಾಗ ನಾನು ನಿಜವಾಗ್ಲೂ ಒಬ್ಬ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷನಾಗಿ ಸಂತೋಷಪಟ್ಟೆ. ಯಾಕಪ್ಪ ಅಂತಂದ್ರೆ ನಮ್ಮ ಒಂದು ಸಿಂದಗಿ ಮತಕ್ಷೇತ್ರದಲ್ಲಿ ರಾಜಕೀಯ ಹೊಯ್ದಾಟ ಇಲ್ಲ. ಶಾಸಕರು, ಮಾಜಿ ಶಾಸಕರು, ನಮ್ಮ ಶಾಸಕರು ಕೂಡ್ಕೊಂಡು ಒಟ್ಟಿನಲ್ಲಿ ಆ ಜನಕ್ಕೆ ನ್ಯಾಯ ಸಿಗುವಂತೆ ಮಾಡ್ತಾರ ಅಂತ ನಾನು ಯೋಚನೆ. ಆಗ ಮಾಜಿ ಶಾಸಕರು ಹೋದ್ರು, ಜನರ ಕಷ್ಟ ವಿಚಾರ ಮಾಡಿದ್ರು, ನಾನು ಸಂತೋಷ ಪಟ್ಟೆ ನೋಡಿದೆ. ಆದ್ರೆ ಒಂದು ನನಗಲ್ಲಿ ತಪ್ಪು ಕಾಣಿಸ್ತು. ಏನಪ್ಪ ಅಂತಂದ್ರೆ ಒಂದು ಮಾತು ಹೇಳಿದ್ರು ಅವರು, ಮನೆ ಯಜಮಾನ ಶಾಸಕ ಈ ರೀತಿ ಆಗುವಾಗ ಇದು ಎಲ್ಲವನ್ನು ಅವನ ಜವಾಬ್ದಾರಿ, ಇದಕ್ಕೆ ಕಾರಣೀಭೂತ ಆ ಮನೆ ಯಜಮಾನ ಶಾಸಕನಾಗ್ತಾನೆ ಅನ್ನುವಂಥ ಮಾತನ್ನ ಹೇಳಿದ್ರು. ಯಾಕೆ ಹೇಳಿದ್ರು ನನಗೆ ಗೊತ್ತಿಲ್ಲ, ಏನು ತಪ್ಪಾಗಿ ಗೊತ್ತು ಸರಿಯಾಗಿ ಗೊತ್ತು ನನಗೆ ಗೊತ್ತಿಲ್ಲ. ಆದರೆ ನಾನು ಮಾಜಿ ಶಾಸಕರಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ, ಶಾಸಕರೇ 2 ವರ್ಷದ ಮನೆ ಯಜಮಾನನನ್ನ ನೀವು ತಪ್ಪು ಅಂತೇಳಿ ಮಾಡಿದ್ರಿ, ಬಟ್ ಇದೇ ಮನೆಗೆ 12 ವರ್ಷ ನೀವು ಯಜಮಾನರಾಗಿದ್ರಿ, ಇದೇ ಮನೆಗೆ 12 ವರ್ಷಗಳ ಕಾಲ ನೀವು ಯಜಮಾನರಾಗಿದ್ರಿ, 10 ವರ್ಷ ಅಂಕಾರ ಮುಂಚಿತವಾಗಿಯೇ 10 ವರ್ಷ ನೀವು ಈ ಮನೆಗೆ ಯಜಮಾನರಾಗಿದ್ರಿ. ಆಗ ನಿಮ್ಮ ಕಣ್ಣಿಗೆ ನ್ಯಾಯ ಯಾಕೆ ಕಾಣಲಿಲ್ಲ? ಆದ್ರೂ ಶಾಸಕರು, ಮಾಜಿ ಶಾಸಕರು ಒಂದು ಮಾತು ಹೇಳಿದ್ರು, ಈ ಪ್ರಕರಣ ನನ್ನ ಗಮನಕ್ಕೆ ಬಂದಿಲ್ಲ ಅನ್ನುವಂಥದ್ದು. ಅದು ಯಾಕೋ ನನಗೆ ಗೊತ್ತಿಲ್ಲ. ಆದ್ರೆ ಅವರು ಹಿಂದೆ ಶಾಸಕರಿದ್ದಾಗ ಆಶ್ರಯ ಕಮಿಟಿ ಅಧ್ಯಕ್ಷರು ಕೂಡ ಅವರೇ, ಅವರ ಒಂದು ಆಶ್ರಯ ಕಮಿಟಿ ಸದಸ್ಯರು ಕೂಡ ಅವ್ರ ಜೊತೆ ಇರುವಂತವ್ರು ಇದ್ರು. ಅವರು ಪ್ರಶ್ನೆ ಮಾಡಿದ್ರು, ಇದೇ 842 ವಿಷಯವಾಗಿ ಶಾಸಕರಲ್ಲಿ ಪ್ರಶ್ನೆ ಮಾಡಿದ್ರು. ಆ ಒಂದು ಪೇಪರ್ ಕಟಿಂಗ್ ಕೂಡ ನಮ್ಮ ಶಾಸಕರು ಹಿಂದಿನ ದಿನ ಪತ್ರಿಕೆಯವರಲ್ಲಿ ಕೂಡ ಕೊಟ್ಟರು. ನಾವು ಒಂದ್ ಮಾತು ಹೇಳ್ತೀನಿ, ಜನರಿಗೆ ನ್ಯಾಯ ಕೊಡುವಂತ ವಿಚಾರದಲ್ಲಿ 100ಕ್ಕೆ 100 ಸತ್ಯನೇ ಹೇಳೋಣ, ಸುಳ್ಳು ಯಾಕೆ ಹೇಳೋದು? ಇಲ್ಲಿ ರಾಜಕೀಯನೇ ಬೇಡ, ಯಾರು ತಪ್ಪು ಯಾರು ಜನ ನಿರೀಕ್ಷೆ ಮಾಡ್ತಾರೆ. ಈಗ ಒಬ್ಬ ಕ್ವಶನ್ ಕೇಳ್ತಾನೆ, ಇಲ್ಲಿ ನಾನಾ ರೀತಿ ಶಾಸಕರು ಈ 20 ವರ್ಷದಲ್ಲಿ ನಾನಾ ರೀತಿಯ ಶಾಸಕರು ಆಳಿ ಹೋಗಿದ್ದಾರೆ, ಪ್ರತಿಯೊಬ್ಬರು ಗಮನ ನೀಡಬೇಕಾಗಿತ್ತು. ಅಶೋಕ್ ಮನಗೂಳಿಯವರೇ ಇದಕ್ಕೆ ಮೂಲ ಕಾರಣ ಅನ್ನುವಂಥ ನಿಟ್ಟಿನಲ್ಲಿ ಮಾಜಿ ಶಾಸಕರು ಹೇಳಿದ್ರಲ್ಲ. ನಾ ಅಂತೀನಿ, ಮುಂದೆ ಉಪಚುನಾವಣೆ ಅಂತ ಬಂತು. ಉಪಚುನಾವಣೆ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ, ಅವರಿಗೆ ಆ ನಿವಾಸಿಗಳು ಹೋಗಿ ತಮ್ಮ ಮನವಿಯನ್ನು ಕೊಟ್ಟರು, ಈ ರೀತಿ ಐತಿ, ನಮಗೆ ಇದೊಂದು ಏನೇನಾದ್ರು ಮಾಡಿ ನಮ್ಗೆ ಉಳಿಸ್ಕೊಡ್ಬೇಕು ಅಂತ. ಶಾಸಕರು ಕೂಡ ಅದನ್ನು ಉಳಿಸ್ಕೊಡ್ತೀವಿ ಅನ್ನೋದನ್ನ ನಿಟ್ಟಿನಲ್ಲಿ ನಾನು ಒಂದು ಮಾತು ಕೇಳ್ತೀನಿ ಮಾಜಿ ಶಾಸಕರಿಗೆ, ಸರ್, ಆ ಉಪಚುನಾವಣೆ ಗೆದ್ದವರು ತಾವು, ಶಾಸಕರಾದವರು ತಾವು, ಸರ್ಕಾರ ಇದ್ದಿದ್ದು ತಮ್ಮ ಬಿಜೆಪಿ ಸರ್ಕಾರ. ಈಗ ಮೊನ್ನೆ ದಿನ ಬೀಳಿಸಿದ ದಿನ ನೀವು ತಿರುಗಾಡಿದ್ರಿ, ಅಲ್ಲೆಲ್ಲ ಕಟ್ಟಡ ಕೆಡೋದ್ರಲ್ಲಿ ತಿರುಗಾಡಿದ್ರಿ, ಅದಕ್ಕೂ ನಾನು ಹೆಮ್ಮೆ ಪಟ್ಟೆ ನಿಮ್ಮ ಬಗ್ಗೆ. ಆದ್ರೆ ಈ ತಿರುಗಾಟ ನಿಮ್ಮ ಸರ್ಕಾರವಿದ್ದಾಗ, ನೀವು ಶಾಸಕರಿದ್ದಾಗ, ನೀವು ಉಪಚುನಾವಣೆಯಲ್ಲಿ ಭರವಸೆ ಕೊಟ್ಟಾಗ ಅಲ್ಲಿ ಯಾಕೆ ತಿರುಗಾಡಲಿಲ್ಲ? ನಿಜವಾಗ್ಲೂ ಆ ಜನರ ದೈವ ಅವತ್ತು ತೆಗಿತಿತ್ತೋ ಏನೋ ನನಗೆ ಗೊತ್ತಿಲ್ಲ. ಅದನ್ನು ಬಿಟ್ಕೊಟ್ಟು ಈಗ ಹೋದ ನಂತರ ಅಲ್ಲಿ ತಿರುಗಾಡಿ ಅಲ್ಲಿ ತಪ್ಪುಗಳನ್ನು ಹೇಳಿ, ದಯವಿಟ್ಟು ರಾಜಕಾರಣವನ್ನು ಎಲ್ಲಿ ಮಾಡೋಣ? ನಿಮ್ಮ ಅಭಿವೃದ್ಧಿ ನಮ್ಮ ಅಭಿವೃದ್ಧಿ ಅಂತ ಹೇಳಿ ರಾಜಕಾರಣ ಮಾಡೋಣ. ಒಬ್ಬ ಬಡವರನ್ನು ಮುಂದಿಟ್ಕೊಂಡು ರಾಜಕಾರಣ ಮಾಡೋದು ದಯವಿಟ್ಟು ನನಗೆ ಸರಿ ಅನ್ಸೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೇನೆ ಮತ್ತೆ ನಾನಾ ರೀತಿ ಜನ ಬರೋದು, ಮಾತಾಡೋದು ಹಂಗಾಯ್ತು ಹಿಂಗಾಯ್ತು ಅನ್ನೋದು, ಈ ವಿಚಾರದ ಬಗ್ಗೆ ಮಾತ್ರ ಸ್ಪಷ್ಟವಾಗಿ ಕರೆದು ಇನ್ನೊಂದು ಶಾಸಕರ ಬಗ್ಗೆ ಹೇಳಿದ್ರು. ಹಾಗೆ ಇವತ್ತಿನ ದಿನ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಈ ಒಂದು ಘಟನೆಯ ಸಲುವಾಗಿ ಬಂದಿದ್ರು. ಅವರಿಗೂ ಕೂಡ ನಾನು ಸಂತೋಷ ಪಡ್ತೀನಿ, ಅವ್ರು ಬಂದಿದ್ದು ಕೂಡ ಸಂತೋಷ ಪಡ್ತೀನಿ. ಅವ್ರ ಬಗ್ಗೆ ಒಂದು ಹೆಮ್ಮೆ ಪಡ್ತೀನಿ ನಾನು. ಏನ್ ಹೇಳಿದ್ರು ಅವ್ರು ಬಂದ ತಕ್ಷಣ ಅಂತಂದ್ರೆ, ಜನರಿಗೆ ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ನಾನಲ್ಲ ಎಲ್ಲರೂ ಕೂಡ ತಲೆಬಾಗಲೇಬೇಕು ಅಂತ ಹೇಳಿ ನಿಜವಾಗ್ಲೂ ಒಂದು ನಾಯಕನ ಒಂದು ಮಾತು. ಅವ್ರ ಬಗ್ಗೆ ನಾನು ಹೆಮ್ಮೆ ಪಡ್ತೀನಿ ಈ ಮಾತಿಗೆ. ಆದ್ರೆ ಮುಂದೆ ಹೋದಂತೆ ಅವರು ಕೂಡ ಹೇಳಿದ್ರು, ಇದು ಈಗಿನ ಈಗಿನವರಿಂದ ತಪ್ಪಾಗಿಲ್ಲ, ಹಿಂದಿನ ಅಧಿಕಾರಿಗಳಿಂದ ಆದಂತ ತಪ್ಪು ಅಂದ್ರು. ಇದು ಕೂಡ ಅವರ ಒಂದು ಒಳ್ಳೆತನ. ಆದ್ರೆ ಒಂದು ಮಾತು ಹೇಳ್ತಾರೆ, ಬರ್ಬರ್ತಾ ಇದಕ್ಕೆ ಈಗಿನ ಶಾಸಕರು ಕೂಡ ಕಾರಣ, ಮತ್ತೆ ಅವರು ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಹೇಳ್ಕೊತಾ ರಾಜಕಾರಣಕ್ಕೆ ಬಂದ್ಬಿಟ್ರು. ನಿಜವಾಗ್ಲೂ ಅದು ನೋವು ಪಡುವಂಥದ್ದು. ಅವರು ಒಂದು ಮಾತು ಹೇಳಿದ್ರು, ನಾವು ಪಕ್ಕದಲ್ಲೇ ಇರುವಂತ ಒಂದು ಜಮೀನನ್ನು ಖರೀದಿ ಮಾಡಿ ಕಟ್ಟಡಗಳನ್ನು ಕಟ್ಟಿ ಅಲ್ಲಿ ನಿಮ್ಮನ್ನು ವಾಸಿಸಲು ಯೋಗ್ಯವಾದಂತ ಕಟ್ಟಡ ಕಟ್ಟಿ ನಿಮ್ಮನ್ನು ಅಲ್ಲಿ ಸ್ಥಳಾಂತರ ಮಾಡ್ತೀವಿ. ನಿಜವಾಗ್ಲೂ ನಾವು ಅವ್ರಿಗೆ ಕೈ ಬಿಡ್ತೀವಿ. ಯಾಕಂದ್ರೆ ಇಲ್ಲಿ ಪಕ್ಷ ಏನೂ ಇಲ್ಲ. ನಮ್ಮ ಮತಕ್ಷೇತ್ರದಲ್ಲಿ ಅವ್ರಿಗೆ ಒಳ್ಳೇದಾಗಬೇಕು ಅನ್ನುವಂಥದ್ದೇ ನಮ್ದೈತಿ. ನಮ್ಮ ಶಾಸಕರು ಹೀಗಾಗಿ ಅವ್ರಿಗೆ ಹೇಳಿದ್ದಾರೆ,
ಅಲ್ಲಿ ನಾನು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತೀನಿ, ಕೊಡ್ತೀನಿ. ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರತಿಯೊಂದು ಕುಟುಂಬಕ್ಕೂ ನನ್ನ ವೈಯಕ್ತಿಕ ನನ್ನಿಂದ 25,000 ಪರಿಹಾರ ಧನವನ್ನು ಕೂಡ ನೀಡ್ತೀನಿ ಅನ್ನುವಂತ ಮಾತನ್ನು ನಮ್ಮ ಶಾಸಕರು. ಇವತ್ತು ಬಂದಂತ ವಿರೋಧ ಪಕ್ಷದ ನಾಯಕರು ಅವ್ರು ಏನ್ ಹೇಳಿದ್ರಪ್ಪ ಅಂತಂದ್ರೆ, ಒಂದು ಒಳ್ಳೆ ಜಮೀನನ್ನು ಖರೀದಿ ಮಾಡಿ ಒಳ್ಳೆ ಕಟ್ಟಡಗಳ ಸಮೇತ ನಿಮ್ಮನ್ನಲ್ಲಿ ಶಿಫ್ಟ್ ಮಾಡ್ತೀನಿ ಅಂತ. ಇದು ಆದ್ರೆ ಯಾರೆಷ್ಟು ಸಂತೋಷ ಪಡ್ತಾರೋ ಗೊತ್ತಿಲ್ಲ. ಸಿಂಧಿ ಮತಕ್ಷೇತ್ರದಲ್ಲಿ ಆ ದೇವರ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ಮೊದಲನೇದಾಗಿ ಸಂತೋಷ ಪಡ್ತೀನಿ. ಇದು ಆಗದೆ ಇದ್ರೆ ದಯವಿಟ್ಟು ನಾವು ಒಂದು ಮಾತು ಹೇಳ್ತೀನಿ, ಬರೋರು ಬರ್ರಿ, ಹೋಗೋರು ಹೋರಿ ಬೇಡನಲ್ಲ. ಅಲ್ಲಿ ಕುಳಿತಂತ ಜನರ ಮೇಲೆ ರಾಜಕೀಯವನ್ನು ಮಾಡಬೇಡಿ, ಸುಳ್ಳು ಭರವಸೆಗಳನ್ನು ಅವರಿಗೆ ನೀಡೋಕೆ ಹೋಗ್ಬೇಡಿ. ನೀವ್ ಏನ್ ಹೇಳ್ಬೇಕು, ಶಾಸಕರು ಏನ್ ಹೇಳಿದ್ದಾರ, ಇಂತಲ್ಲಿ ಒಂದು ಅಂತರ್ಗಂಗೆ ರೋಡಿಗೆ ಒಂದು ಜಮೀನ್ ಇದೆ, ಅಲ್ಲಿ ಪ್ಲಾಟ್ ಹಂಚಿಕೆ ಮಾಡ್ತೀನಿ, ಅಭಿವೃದ್ಧಿ ಒದಗಿಸ್ಕೊಡ್ತೀನಿ, ನನ್ನ ಕೈಯಿಂದ 25,000 ಪ್ರತಿ ಕುಟುಂಬಕ್ಕೆ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಸರಿ ಐತಿ, ಇದು ಏನು ತಪ್ಪಿಲ್ಲ. ಆದ್ರೆ ಇದಕ್ಕಿಂತ ಇನ್ನೊಂದು ಕೆಲಸ ನೀವು ಮಾಡ್ಬೋದಲ್ಲ ಶಾಸಕರೇ ಅಂತ ಹೇಳ್ರಿ, ನೀವು ದೊಡ್ಡವರಾಗ್ತೀರಿ. ಅದನ್ನು ಬಿಟ್ಟುಕೊಟ್ಟು ಒಳ್ಳೆ ಕಟ್ಟಡ ಸಮೇತ ಕಟ್ಟಡ ಕಟ್ತೀವಿ, ಒಳ್ಳೆ ಒಂದು ಖರೀದಿ ಮಾಡ್ತೀವಿ ಅಂತಂದಾಗ ಇದು ಆಗದೆ ಇದ್ರೆ ನಿಮ್ಮನ್ನು ಯಾವ ದೃಷ್ಟಿಯಿಂದ ಜನ ನೋಡ್ತಾರೆ ಅನ್ನುವಂಥದ್ದು ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ನಾನು ಅವರಿಗೆ ಪ್ರಶ್ನೆ ಮಾಡ್ತೀನಿ. ದಯವಿಟ್ಟು ಇನ್ನೊಂದು ಮಾತು ಹೇಳೋಕೆ ಇಚ್ಛೆ ಪಡ್ತೀನಿ. ಈಗಾಗಲೇ ಈ ಘಟನೆ ಒಂದು ಹಂತಕ್ಕೆ ಬಂದಾಗಿದೆ. ನನ್ನ ಪ್ರಕಾರ ಅಲ್ಲಿ ಕುಳಿತಂತ ಜನರ ನೋವು ಏನು ಅನ್ನುವಂಥದ್ದು ಬಂದವರು ಹೋದವರು ಯಾರೂ ನೋಡ್ತಾ ಇಲ್ಲ. ಬರೀ ಇಲ್ಲಿ ರಾಜಕಾರಣದ ಮಾತುಗಳು ನಡೀತಾ ಇದ್ದಾವೆ. ಬಂದು ಅಲ್ಲಿ ಕುಳಿತಂತವ್ರಿಗೆ ಏನು ಅವಶ್ಯ ಇದೆ, ಅವ್ರಿಗೆ ಏನು ಬೇಕಾಗಿದೆ ಅನ್ನೋಂಥ ಅವ್ರ ಆತ್ಮದಲ್ಲಿ ಐತಿ, ಬಟ್ ನುಡಿಯೋಕೆ ಬಾಯಿಲ್ಲ. ಆದ್ರೆ ನಾವು ಒಂದೇ ಮಾತು ಹೇಳ್ತೀನಿ, ನಿಮಗೋಸ್ಕರ, ನಿಮ್ಮ ಕಷ್ಟಕ್ಕೋಸ್ಕರ ಎಷ್ಟು ಶಾಸಕರು ಓಡಿಡಿದ್ದಾರೆ, ಎಲ್ಲೆಲ್ಲಿ ಕಳಿಸಿದ್ದಾರೆ, ಏನೇನು ಮಾಡಿದ್ದಾರೆ, ಆ ವ್ಯಕ್ತಿನ ಕರೆದು ಯಾವ ರೀತಿ ಅವರಿಗೆ ಹೊಂದಾಣಿಕೆ ಆಗುವಂತ ಹೇಳಿದ್ದಾರೆ ಅನ್ನುವಂಥದ್ದು ನಮಗೂ ಗೊತ್ತು, ಆ ಭಗವಂತನಿಗೆ ಗೊತ್ತು. ದಯವಿಟ್ಟು ಅವ್ರ ಹೆಸರಿಗೆ ಕೊಂಡಾಡುವಂತ ಕೆಲಸ ಮಾಡೋದು ಬೇಡ. ಮುಂದಿನ ದಿನಗಳಲ್ಲಿ ನಾ ಇರ್ಬೋದು, ನನ್ನ ಪಕ್ಷ ಇರ್ಬೋದು, ನನ್ನ ಶಾಸಕರು ಇರ್ಬೋದು, ನನ್ನ ಸರ್ಕಾರ ಅಂತ ಇರ್ಬೋದು, ಆ ಜನರಿಗೆ ಸೂಕ್ತವಾದಂತ ನ್ಯಾಯ ನೀಡ್ತೀವಿ ಅನ್ನುವಂತ ಧೈರ್ಯ ನಮ್ಮಲ್ಲಿ ಐತಿ. ಆದ್ರೆ ಜನರನ್ನ ಈ ದಿಕ್ಕಿನಲ್ಲಿ ಕರೆದುಕೊಂಡು ಹೋಗ್ತಾ ಇರೋರಿಗೆ ಒಂದ್ ಮಾತು ಹೇಳ್ತೀನಿ, ದಯವಿಟ್ಟು ಈ ರೀತಿ ಏನಾದರೂ ತಪ್ಪು ಸುಳ್ಳು ಭರವಸೆ ಹೇಳಿ ಜನರಿಗೆ ಈ ಕಡೆ ವಾಲದಂತೆ ನೀವು ಏನಾದ್ರು ಮಾಡಿದ್ರೆ ಆ ಭಗವಂತ ನಿಮಗೆ ಯಾವುದೇ ರೀತಿಯಾದ್ರೂ ಒಳ್ಳೆಯದನ್ನು ಮಾಡೋದಿಲ್ಲ ಅನ್ನುವಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ದಯವಿಟ್ಟು ಏನೇ ಆಗ್ಲಿ ಎಲ್ಲರೂ ಕೂಡಿಕೊಂಡು, ಪತ್ರಿಕಾ ಮಾಧ್ಯಮದಿರ್ಬೋದು, ನಾವುಗಳಿರ್ಬೋದು, ಯಾವುದೇ ವಿರೋಧ ಪಕ್ಷ ಯಾವುದೇ ಪಕ್ಷ ಇರ್ಬೋದು, ಅಲ್ಲಿರುವಂತ ಜನರಿಗೆ ಸರ್ಕಾರದಿಂದ ಎಷ್ಟರ ಮಟ್ಟಿಗೆ ಸೌಲಭ್ಯ ಸಿಗ್ತಾರೋ ಅಂತ ಅರ್ಥಕೊಂಡು ಆ ಸೌಲಭ್ಯಕ್ಕೆ ಜನರನ್ನ ಕಳಿಸಿಕೊಡುವಂತ ವ್ಯವಸ್ಥೆಗಳನ್ನ ನಾವು ಮಾಡೋಣ ಅನ್ನೋಂಥದ್ದು ಈ ಪತ್ರಿಕಾ ಮಾಧ್ಯಮ ಮುಖಾಂತರ ಹೇಳೋಕೆ ಇಚ್ಛೆ